ಸ್ನೇಹಿತರೆ ನೋಡಿ, ರಾಗಿ ಮುದ್ದೆ ಮಾಡುವುದು ಹೇಗೆ, ನಮ್ಮ ಹಳ್ಳಿ ಶೈಲಿಯ ರಾಗಿ ಮುದ್ದೆ. ನಾನಿನ್ನೂ ನೋಡಿ, ನಾನು ಗ್ಯಾಸ್ ಹಚ್ಚಿಲ್ಲ. ಫಸ್ಟ್ ನಾನೊಂದು ಲೋಟ, ಒಬ್ಬರಿಗಾದರೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. 2-3 ಜನಕ್ಕಾದ್ರೆ 1.5-2 ಲೋಟ ಹಾಕೋಬೇಕಾಗ್ತದೆ. ಮೊದಲಿಗೆ ಗ್ಯಾಸ್ ಹಚ್ಕೊಡದೆ 1 ಲೋಟ ನೀರು ಹಾಕಿ, ನಾವು ಮೊದಲು ಒಂದಷ್ಟು ರಾಗಿ ಹಿಟ್ಟು ನೋಡಿ, 1-2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ತೆಗೆದು ನಾವಿಲ್ಲಿ ಫಸ್ಟು ಇದನ್ನು ಹೀಗೆ ಹಾಕೋಬೇಕು. ಹಾಕ್ಕೊಂಡು ಲೈಟಾಗಿ ಅದಕ್ಕೆ ರುಚಿಗೆ ಸ್ವಲ್ಪ ಸಾಲ್ಟು ನೆನಪಿಟ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಅಂದಾಜಿನ ಮೇಲೆ. ಯಾಕೆ ನಾನು ಮೊದಲೇ ಹಾಕ್ತಾಯಿದ್ದೀನಿ ಅಂದರೆ, ಈ ಹಿಟ್ಟು ಬಿಸಿ ನೀರಿಗೆ ಹಾಕಿದ್ರೆ ಅದು ಗಂಟಾಗುತ್ತೆ, ಚೆನ್ನಾಗಿರಲ್ಲ. ಅದು ತಾನಾಗೆ ಆ ಹಿಟ್ಟು ಮುಳುಗಿ ಕೆಳಗಡೆ ಕೂತ್ರೆ ಅಲ್ಲಿಗೆ ಗಂಟುಗಳು ಇರಲ್ಲ, ಕೊನೆಗೂ ಮುದ್ದೆ ಗಂಟು ಆಗಲ್ಲ. ಈ ವಿಶೇಷವಾಗಿ ಈ ರೀತಿಯಲ್ಲಿ ಮಾಡಿದ್ರೆ ನೋಡಿ, ಅದು ಹಾಗೆ ಮುಳುಗ್ತಾ ಇದೆ, ಕಾಣಿಸ್ತಾ ಇರ್ಬೇಕು ನಮಗೆ. ನೋಡಿ, ಏನಿಲ್ಲ, ಜಸ್ಟ್ 1 ನಿಮಿಷ ನಾವೇ ಕಾದರೆ ಅದು ಆರಾಮಾಗಿ ನಮಗೆ ಅದೇ ಮಾಡಿ ಕೊಡುತ್ತೆ. ಇಲ್ಲ ನಾವು ಒಬ್ಬೊಬ್ಬರು ನೀರು ಕುದಿಯ ನಂತರ ಕೈಲಿ ಉದುರಿಸ್ಬಿಟ್ಟು ಹಿಂಗೆ ಅದನ್ನು ಮಾಡ್ತಾರೆ. ಅದು ಒಳ್ಳೆ ವಿಧಾನ ಅಲ್ಲ ಅಂಬ್ಲಿ ಆಗಲಿಕ್ಕೆ. ಈಗ ನೋಡಿ, ಇದು ಆಲ್ಮೋಸ್ಟ್ ಈಗ ಮುಳುಗಿದೆ. ಇದನ್ನ ಈಗ ತಿರ್ಗಿಸೋಣ. ಎಲ್ಲ ಮುಳುಗಿದೆ. ಈಗ ನಾವು ಗ್ಯಾಸ್ ಹಚ್ಚೋಣ. ಫುಲ್ ಉರಿಯಲ್ಲೇ ಇರಲಿ. ಈಗ ಈ ಫುಲ್ ಉರಿಯಲ್ಲಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಇದು ತಾನಾಗೆ ಬೆಂದು ಕುದಿಯಬೇಕು. ಕುದಿಯ ನಂತರ ನಾವು ಆಗ ಅದೊಂದು ಹದಕ್ಕೆ ಬಂದಿದೆ ಅನ್ನೋ ಒಂದು ಮಟ್ಟಕ್ಕಾಗುತ್ತೆ. ಮತ್ತು ಉರಿ ಕಮ್ಮಿ ಮಾಡಿ ಸುಮಾರು ಒಂದು 10 ನಿಮಿಷ ಕಾಲ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಅಂಬ್ಲಿನ ಕಮ್ಮಿ ಉರಿಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಅಂದರೆ ಈಗ ಅದು ಬ್ರೌನ್ ಇರುತ್ತೆ, ಬ್ಲ್ಯಾಕ್ ಲೆವೆಲ್ಗೆ ಬಂದರೆ ಅದು ನಿಜವಾದ ಅಂಬ್ಲಿ, ಅದು ಮುದ್ದೆ ಮಾಡಲಿಕ್ಕೆ ಒಂದು ವಿಧಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ಅದು ಮಳ್ತದೆ, ಅಲ್ಲಿ ಗಂಟ ನೋಡಿ. ಇದೆ, ಅದು ಕುದಿ ಬರಬೇಕು, ಉಕ್ಕಬೇಕು. ಅದು ಉಕ್ಕ ತನಕ ಉರಿ ಕಮ್ಮಿ ಮಾಡೋದು ಬೇಡ. ಅದಾಗೆ ಚೆನ್ನಾಗಿ ಬೆಂದು ಚೆನ್ನಾಗಿ ಅದು ಹೊಂದ್ಕೊಂಡು ಅದು ಫುಲ್ಲು ಮೇಲೆ ಬರುತ್ತೆ ನೋಡಿ. ಈ ಥರ ಒಂದು ಹದವಾಗಿ ನಿಧಾನವಾಗಿ ಮಾಡುವಂಥ ಒಂದು ವಿಧಾನ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಕ್ತಾ ಇದೆ ಅಂತ. ಈಗ ನಾವು ಒಂದು ರೌಂಡು ಇದನ್ನು ಒಂದು ನಿಧಾನವಾಗಿ ಒಂದು ಬಾಯಿಗೆ ತಿರ್ಗಿಸಿ ಈಗ ಅದನ್ನು ಬೇಯಲಿಕ್ಕೆ ಬಿಡೋಣ. ಉರಿ ಕಮ್ಮಿ ಮಾಡ್ತೀನಿ. ಅದು ಆ ಕಮ್ಮಿ ಉರಿಯಲ್ಲೇ ಬೇಯಬೇಕು. ದೊಡ್ಡ ಉರಿಯಲ್ಲಿ ಬೆಂದರೆ ಅದು ಬೇಗ ಇದಾಗಿ ಅದು ಅಂಬ್ಲಿ ಆಗಲ್ಲ, ಬೇಗ ಸೀದೋಗ್ಬಿಡುತ್ತೆ. ನೀರೆಲ್ಲ ಸೀದೋಗ್ಬಿಡುತ್ತೆ. ಆ ನೀರಿರೋ ಥರ ಸೀದೋಗಿ ಅದು ಮುದ್ದೆ ಸರಿ ಹೋಗಲ್ಲ, ಅಂಬ್ಲಿ ವಿಧಾನ ಆಗಲ್ಲ. ಉರಿ ಕಮ್ಮಿ ಕೊಟ್ಟು ಹಿಂಗೆ ಬೇಯಲಿಕ್ಕೆ ಬಿಡಬೇಕು. ಇದು ಹೀಗೆ ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೊದಲೇ ಹೇಳಿದ್ದೀನಿ, ನೆನಪಿಟ್ಕೊಳ್ಳಿ. ಈ ಥರನೇ ಈ ವಿಧಾನದಲ್ಲಿ ಮಾಡಿದ್ರೆ ಮುದ್ದೆ ತುಂಬ ಹದವಾಗಿ ಮಿದುವಾಗಿ ಚೆನ್ನಾಗಿ ಬರುತ್ತೆ, ಕೈಗೆ ಅಂಟೋದಿಲ್ಲ, ಮತ್ತು ಕೊನೆಯಲ್ಲಿ ಗಂಟುಗಳು ಬರಲ್ಲ. ಇಲ್ಲಿ ಸುಮಾರು ಜನ ನೀವು ನೋಡಿರ್ಬೋದು, ಮುದ್ದೆ ಗಂಟು ಬರುತ್ತೆ. ಗಂಟು ಬಂದರೆ ಅದು ಮುದ್ದೆ ಬೆಂದಿಲ್ಲ, ಅದು ಸರಿ ಇಲ್ಲ ಅಂತಲೇ ಅರ್ಥ. ಮತ್ತು ಜೊತೆಗೆ ಚೆನ್ನಾಗಿ ಅದನ್ನು ಹದವಾಗಿ ಲಾಸ್ಟಲ್ಲಿ ನಾವು ಈ ಮುದ್ದೆ ಮಾಡುವ ಮುದ್ದೆ ಮಾಡುವ ಒಂದು ಕೋಲು ಅಂತ ಇರುತ್ತೆ, ಆ ಕೋಲಿನಲ್ಲಿ ಚೆನ್ನಾಗಿ ನಾವು ಅದನ್ನು ತಿರುಗಿಸಿ ಆ ಹಿಟ್ಟು, ಆ ಗಂಟು ಒಡೆಯೋ ರೀತಿ ಮಾಡಬೇಕು. ಹಾಗದು ಶುದ್ಧವಾಗಿ ಒಳ್ಳೆ ಮುದ್ದೆ ಆಗುತ್ತೆ ಸ್ನೇಹಿತರೆ.
ಬೇಯ್ತಾ ಇದೆ. ಇವಾಗ ಒಂದು 10 ನಿಮಿಷ ನಾವು ಬೇಯಿಸ್ಕೊಂಡಿದ್ದೀನಿ. ಒಂದು ಒಳ್ಳೆ ವಿಧಾನಕ್ಕೆ ನೋಡಿ, ಮೊದಲಿದ್ದದ್ದು ಕಲ್ಲರ್ಗೂ ಈ ಕಲರ್ಗೂ ಈಗ ನೋಡ್ಬೋದು ನೀವು ಸ್ನೇಹಿತರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ಉರಿ ನಾನು ನೋಡಿ, ನೀವು ನೋಡಿ ಉರಿ ನಾನು ದೊಡ್ಡದು ಮಾಡ್ತಾಯಿದ್ದೀನಿ, ಗ್ಯಾಸ್ ಜೋರು ಮಾಡ್ತಾಯಿದ್ದೀನಿ. ಮೊದಲು ನಾನು ನಿಮ್ಮ ಎದುರಿಗೆ ಗ್ಯಾಸ್ ಜೋರು ಇರೋದನ್ನು ಕಮ್ಮಿ ಮಾಡಿದೆ, ಅದನ್ನು ಕುದಿಸಿ ಆದಮೇಲೆ. ಈಗ ನೋಡಿ ಜೋರು ಉರಿ ಕೊಟ್ಟಿದ್ದೀನಿ, ಅಂದರೆ ಬೆಂದಿದೆ. ಇದು ಕುದೀತಾ ಇಲ್ಲ, ಜಾಸ್ತಿ ಮೇಲಕ್ಕೆ ಬರ್ತಾ ಇಲ್ಲ, ಅದು ತಳಮಟ್ಟದಲ್ಲೇ ಕುದೀತಾ ಇದೆ. ತಳಮಟ್ಟದಲ್ಲೇ ಕುದಿದ್ರೆ ಅದು ಬೆಂದಿದೆ. ಹಸಿ ಹಸಿ ಇರೋದು ಹಿಟ್ಟು ಅದು ಹೋಗಿದೆ. ನೋಡಿ ಒಂದು ಒಳ್ಳೆ ನಿಧಾನವಾಗಿ ಒಂದು ಹಂತಕ್ಕೆ ಇದು ಬಂದಿದೆ ನೋಡಿ. ಇವಾಗ ಸ್ನೇಹಿತರೆ ಅದು ಕೂಡ ಒಂದು ಅಳತೆ ಪ್ರಮಾಣದಲ್ಲಿ ನಿಧಾನವಾಗಿ ನೋಡಿ ನಾವು ಹಿಟ್ಟನ್ನ ಹಾಕೋಬೇಕು. ಈಗ ಒಂದು ಗ್ಲಾಸಿಗೆ ನಾವು ಎಷ್ಟು ಹಾಕಿರ್ತೀವಿ ಅಷ್ಟಕ್ಕೆ ಹಿಟ್ಟು ನಾವು ನೋಡಿ ಹಾಕೋಬೇಕು. ನೋಡಿ ಎಷ್ಟು ಹಾಕ್ತೀನಿ ಅಂತ ನೋಡಿ. ನೋಡಿ ಇದರಲ್ಲಿ ಈಗ ಒಂದು ಹಾಕ್ತೀನಿ ಇಷ್ಟು, ಮತ್ತು ಇದೇ ಸೇಮ್ ಕ್ವಾಂಟಿಟಿ ಅಷ್ಟೇ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಕಾಲು ಭಾಗ ಒಂದಷ್ಟು ತಿರುಗ ಹಾಕೋತೀನಿ ಸ್ನೇಹಿತರೆ. ನೋಡಿ ಈಗ ಅದು ಸ್ವಲ್ಪ ಕುದಿಯಲು ಅದ್ರ ಜೊತೆಲೇ ಬೇಯಲಿಕ್ಕೆ ಈಗ ಬಿಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆ ಹಿಟ್ಟು ಆ ಕುದಿಯೋದು ಎಳ್ಕೊಬೇಕು, ಎಳ್ಕೊಂಡು ಒಂದು ಅದಕ್ಕೆ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಅದು ಹಸಿ ಹಸಿ ಇರಲ್ಲ, ಮುದ್ದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅದು ಫಸ್ಟ್ ಆಫ್ ಆಲ್ ಮುಟ್ಟಿದ್ರೆ ಅಂಟಲ್ಲ. ಮತ್ತು ಬೇರೆಯವರೆಲ್ಲ ಎಣ್ಣೆ ತುಪ್ಪ ಬಳಸ್ತಾರೆ, ಅಂಟೋ ರೀತಿ ಆಗಬಾರ್ದು ಅಂತ. ಅದು ವಿಧಾನ ಅಲ್ಲ, ಇದು ನಿಜವಾದ ವಿಧಾನ. ಮುದ್ದೆ ಅಂಟದೋ ರೀತಿ, ಗಂಟು ಬರದೇ ರೀತಿ ಮಾಡಬೇಕು ಅಂದರೆ ಯಾವುದೇ ತುಪ್ಪ ಎಣ್ಣೆಗಳು ಬಳಸದೆ ಈ ಥರ ಒಂದು ನಾವು ನಾಟಿ ಸ್ಟೈಲ್ನಲ್ಲಿ, ಅಂದರೆ ನಮ್ಮ ಹಳ್ಳಿಯ ಶೈಲಿಯಲ್ಲಿ, ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಮಾಡುವ ವಿಧಾನದಲ್ಲಿ ಮುದ್ದೆ ಇದೇ ಥರ. ಇದು ಬೆಂಗಳೂರು ಶೈಲಿ ಅಲ್ಲ. ಹಾಗಾಗಿ ಈ ವಿಧಾನದಲ್ಲಿ ನೋಡಿಕೊಂಡು ನೀವು ಮುದ್ದೆ ಮಾಡಿದ್ರೆ ಭಾರಿ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ಒಂದು ನಿಮಿಷ ನೋಡ್ತಾ ಇರಿ ಅದು ಮುದ್ದೆಗೆ. ನೋಡಿ ಸ್ನೇಹಿತರೆ, ನಾನು ಇದನ್ನು ಒಂದು 2-3 ನಿಮಿಷ ಈ ರಾಗಿ ಹಿಟ್ಟು ಹಾಕಿದ ನಂತರ ಅಂಬ್ಲಿಗೆ ತಕ್ಷಣವೇ ನಾನು ಅದನ್ನು ಮುದ್ದೆನ ತಿರುಗಲಿಕ್ಕೆ ಅಥವಾ ನಾನು ಪ್ರಯತ್ನ ಮಾಡಿಲ್ಲ. ಆಯಿತಾ? ಒಂದು 2 ನಿಮಿಷ ಬಿಟ್ಟು ಇದನ್ನು ನಾವು ಮುದ್ದೆ ಈಗ ತಿರುಗಿಸ್ಕೊಳ್ಳೋಣ. ಆಯಿತಾ? ಒಂದು ನೋಡಿ, ಈಗ ಒಂದು ವಿಧಾನಕ್ಕೆ ಬರುತ್ತೆ ನೋಡಿ, ಹೆಂಗೆ ತಿರುಗಿಸ್ತೀನಿ ನೋಡಿ. ಒಂದು ವಿಧಾನದಲ್ಲಿ ತಿರುಗಿಸ್ಬೇಕು, ಆ ಗಂಟನ್ನು ಹೊಡಿಬೇಕು ನೋಡಿ. ನೋಡಿ ನಾನು ಹಾಕಿದ ಹದ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ತೆಳ್ಳಗೂ ಆಗಿಲ್ಲ, ಗಟ್ಟಿನೂ ಆಗಿಲ್ಲ, ಕರೆಕ್ಟಾಗಿ ನಾನು ಒಂದು ಅಳತೆ ಪ್ರಮಾಣವಾಗಿ ಏನು ಹಾಕ್ಕೊಂಡಿದ್ದೆ ಅದು ಬಂದಿದೆ. ಗ್ಯಾಸ್ ಒಲೆಯಿಂದ ಇದನ್ನು ತಗೊಂಡಿದ್ದೀನಿ. ಇದನ್ನು ನಾವು ಒಂದು ಅದಕ್ಕೆ ಗಂಟು ಹೊಡೆಯೋ ರೀತಿ ಇದನ್ನು ಹೀಗೆ ಚೆನ್ನಾಗಿ, ಈ ಮುದ್ದೆ ಕೋಲು ಅಂತಲೇ ಹೇಳ್ತಾರೆ, ಇದು ಮುದ್ದೆಗಾಗಿ ಇಟ್ಕೊಂಡಿರುವಂಥ ಒಂದು ಎಣ್ಣೆ. ಇದರಲ್ಲಿ ನಾವು ಹೀಗೆ ಸ್ಮ್ಯಾಶ್ ಮಾಡಬೇಕು. ಆ ಗಂಟುಗಳಿದ್ದರೆ, ಇನ್ನೊಂದು ಮತ್ತೊಂದಿದ್ದರೆ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ನೋಡಿ ಚೆನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಈ ಸಮಯದಲ್ಲಿ ಸ್ವಲ್ಪ ತಿರ್ಗಿಸೋ ಗಂಟೆ ಶ್ರಮ ಆಗ್ತದೆ ನೋಡಿ. ನೀರು ಹಾಕ್ಬಿಟ್ಟು ನೀವು ಹಿಂಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಗಂಟಿದೆಯಾ ಇಲ್ಲ ಅಂತ. ಮತ್ತು ಕೈಗೂ ಅಂಟಲ್ಲ ನೋಡಿ, ಗಂಟಿಲ್ಲ. ಆದರೂ ಇನ್ನೊಮ್ಮೆ ತಿರುಗಿಸ್ತೀನಿ ಯಾವುದು ಇರಲಿ ಅಂತ.
ಮತ್ತೊಮ್ಮೆ ನೋಡಿ ಸ್ನೇಹಿತರೆ, ಹೀಗೆ ಪ್ರೆಸ್ ಮಾಡಿ ನೋಡಿದ್ರೆ ಅಲ್ಲಿ ಗಂಟಿದೆಯಾ ಇಲ್ಲ ಗೊತ್ತಾಗುತ್ತೆ. ನೋಡಿ ಇಲ್ಲ, ಈಗ ಚೆನ್ನಾಗಿ ಗಂಟು ಹೊಡೆದಿದೆ. ಅದಕ್ಕೀಗ ನಾವು ಅದನ್ನು ಒಂದು ಹಿಟ್ಟಿನಲ್ಲಿ ಫಸ್ಟ್ ಇದೆಲ್ಲ ಹಿಂಗೆ ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಅಷ್ಟೇ. ಸ್ನೇಹಿತರೆ, ಈಗ ಥರ ಆಗಿದೆ. ಈಗ ಇದನ್ನು ನಾವು ಮುಚ್ಚಳ ಮುಚ್ಚಿ ಮತ್ತು ಅರ್ಧ ಉರಿಗೆ ಸಿಮ್ಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು 2 ನಿಮಿಷ ಮುಚ್ಚಿ ಅದನ್ನು ಹರಳೋದಕ್ಕೆ ಬಿಡಬೇಕು. ಹರಳಬೇಕದು ಅಂದರೆ ಅದು ಆ ಒಂದು ಹವೆ ಅಂತ ಏನು ಹೇಳ್ತೀವಿ, ಆ ಹವೆಯಲ್ಲಿ ಅದು ಸ್ವಲ್ಪ ಹರಳುತ್ತೆ, ಮುದ್ದೆ ಆಗ ಚೆನ್ನಾಗಾಗುತ್ತೆ. ಸೊ ಸಾಫ್ಟಾಗಿ ಇನ್ನೂ ಕೂಡ ಚೆನ್ನಾಗುತ್ತೆ. ಇಲ್ಲಾಂದರೆ ಮುದ್ದೆ ನಾನು ತಿರುಗಿಸಿ ಆ ಉಂಡೆ ಮಾಡಿ ಹಂಗೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ಆ ಕೆಲವು ಹಸಿ ಹಿಟ್ಟು ವಾಸನೆ ಏನಾರಿದ್ದರೆ ಈ ಥರ ಒಂದು ಏನು ಹೇಳ್ತಾರೆ ತಂದೂರಿ ಸ್ಟೈಲ್ನಲ್ಲಿ ಈ ಥರ ಹವೆ ಕೊಟ್ಟು ಮಾಡಿದ್ರೆ ಆ ಮುದ್ದೆ ಅದ್ಭುತವಾಗಿ ಬಿಸಿಯಾಗುತ್ತೆ, ಚೆನ್ನಾಗಾಗುತ್ತೆ. ಈ ಥರ ಬಿಸಿಯಾಗಿದೆ. ಸ್ವಲ್ಪ ಹಣ್ಣು ಹಿಡಿಯೋದು ನಿಜ ಸಿಹಿರ್ತದೆ, ಅದಕ್ಕೆ ಟೆನ್ಷನ್ ತಗೋಬೇಡಿ. ಅದೊಂಥರ ತಂದೂರಿ ಸ್ಟೈಲಲ್ಲಿ ಅದು ಸ್ಮೆಲ್ ಕೊಡುತ್ತೆ. ಇದನ್ನು ನಾವು ಈಗ ಒಂದು ತಟ್ಟೆಗೆ ಹಾಕೋತೀವಿ. ನೋಡಿ, ಎಸ್ ಆಯಿತು. ಈ ಮುದ್ದೆ ಉಂಡೆ ಮಾಡೋದು ಹೇಗೆ ಅಂದರೆ, ಒಂದು ಬಾರಿ ಸ್ವಲ್ಪ ಬೇಕಾದ್ರೆ ಕಲಿಸ್ಕೊಂಡ್ರು ಹಿಂಗೆ ಕಲಿಸ್ಕೊಳ್ಳಿ. ಸಣ್ಣ ಪುಟ್ಟ ಹಿಟ್ಟುಗಳು ಹಸಿ ಹಿಟ್ಟಿದ್ರೆ ಅದು ಹೋಗುತ್ತೆ. ನೋಡಿ ಈ ಥರ ಕೈ ಒದ್ದೆ ಮಾಡ್ಕೊಳ್ಳಿ, ಬಿಸಿ ಇರುತ್ತೆ. ಆಗ ಒದ್ದೆ ಮಾಡಿಕೊಂಡ್ರೆ ಕೈ ಸುಡೋದಿಲ್ಲ. ಈಗ ಒಂದು ಹದವಾಗಿ ಹಿಂಗೆ ಚೆನ್ನಾಗಿ ಇದನ್ನು ಹಿಂಗೆ ಕಲಿಸ್ಬೇಕು. ಹಿಂಗೆ ಬರ್ತಾ ಇದ್ರಲ್ಲ, ಸ್ನೇಹಿತರೆ, ಈ ವಿಧಾನವಾಗಿ ಒಂದು ಮುದ್ದೆ ಹೆಂಗೆ ಬಂತು ಅಂತ ನೋಡಿ. ನೋಡಿ, ಗೋಲಾಕಾರಕ್ಕೆ ನೀಟಾಗಿ ಮುದ್ದೆ ಬಂದಿದೆ. ಓಕೆ ಸ್ನೇಹಿತರೆ, ಇದೇ ಥರ ತಾವುಗಳು ಮುದ್ದೆ ಮಾಡಿ ತಿನ್ನಿ, ಆಮೇಲೆ ನಂತರ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ನಮಸ್ಕಾರ, ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.